ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡರು. ಆ ಅಧಿಕಾರ ವಹಿಸುವ ಪ್ರಕ್ರಿಯೆಯ ಆಡಂಬರ ನೆನ್ನೆ ಇಡೀ ದಿನ ಅದೇ ಇತ್ತು. ಪ್ರಮಾಣ ವಚನ ಸ್ವೀಕಾರ, ಅಲ್ಲಿನ ಗಣ್ಯರ ಜೊತೆಗೆ ಮಾತು, ಅಲ್ಲಿಂದ ವಿಧಾನಸೌಧಕ್ಕೆ ಪ್ರತಿಮೆಗಳಿಗೆ ಮಾಲಾರ್ಪಣೆ, ಆ ನಂತರ 3ನೇ ಮಹಡಿಯ ಮುಖ್ಯಮಂತ್ರಿಯ ಕಚೇರಿಗೆ ಪ್ರವೇಶ, ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸ್ಥಾನಗ್ರಹಣ. ನೆನ್ನೆ ಅದಾಯಿತು. ಇವತ್ತು ಹೊಸ ಆಡಳಿತದ ಮೊದಲ ಹಂತ ಅನ್ನುವಂತೆ ಅಧಿಕಾರಿಗಳ ಜೊತೆಗೆ ಮೀಟಿಂಗು. ಮೊದಲ ಮೀಟಿಂಗ್ ಚೆನ್ನಾಗಿರುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನು ಬೇರೆ ಬೇರೆ ಸ್ಥಾನಗಳಲ್ಲಿ ಈ ಅಧಿಕಾರಿಗಳ ಮೊದಲು ನೋಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೀಗಾಗಿ ಒಂದು ಕುತೂಹಲ ಇರುತ್ತೆ. ಏಕಾಏಕಿ ಬದಲಾದ ಡಿ ಕೆ ಶಿವಕುಮಾರ್ ನೋಡೋದಕ್ಕೆ ಸಿಗ್ತಾರಾ ಅನ್ನುವಂಥ ಆತಂಕವೂ ಇರುತ್ತೆ. ಮುಂದಿನ ದಿನಗಳಲ್ಲಿ ಆಡಳಿತ ಹೆಂಗಿರಲಿದೆ ಅನ್ನುವುದರದೊಂದು ಹಿಂಟ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು. ಯಾವ ಜಾತಿ ಧರ್ಮದ ಪ್ರಭಾವಗಳಿಗೆ ಮಣಿಯೋದಿಲ್ಲ, ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡು ಕೆಲಸ ಮಾಡಿ, ಪ್ರತಿಯೊಂದು ಇಲಾಖೆಯ ಪ್ಲಾನ್ ಆಫ್ ಆ್ಯಕ್ಷನ್ 15 ದಿನಗಳಲ್ಲಿ ನನಗೆ ಬೇಕು. ಹಿಸ್ಟ್ರಿ ಲೀಡ್ ಮಾಡೋಕ್ಕಾಗಲಿ, ಹಿಸ್ಟ್ರಿ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ, ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅಂದರು. ಅವಕಾಶ ಸಿಕ್ಕಾಗೆಲ್ಲ ಕೆಲಸ ಮಾಡಿ, ಯಾವ ಒತ್ತಡಗಳಿಗೂ ಮಣಿಯಬೇಡಿ, ಜಿಲ್ಲೆಗಳಿಗೆ ತಾಲ್ಲೂಕುಗಳಿಗೆ ಹೋಗಿ ಅಂದರು. SIR ವಿಷಯದಲ್ಲಿ ಎಚ್ಚರಿಕೆ ಕೊಟ್ಟರು. 25 ದಿವಸಗಳಲ್ಲಿ ಪೆಂಡಿಂಗ್ ವರ್ಕ್ ಎಲ್ಲ ಮುಗಿಬೇಕು. ಕೇರಳದಲ್ಲಿ ಬಹಳ ಚೆನ್ನಾಗಾಗಿದೆ, ಕರ್ನಾಟಕದಲ್ಲೂ ಹಂಗಾಗಬೇಕು ಅಂತ. ಸಾರ್ವಜನಿಕರ ಸಮಸ್ಯೆಗಳನ್ನು ಕೇಳುವುದಕ್ಕಾಗಿಯೇ ಪ್ರತ್ಯೇಕ ಇಲಾಖೆ ಇರುತ್ತೆ, ಸಚಿವಾಲಯ ಇರುತ್ತೆ, ಪ್ರತ್ಯೇಕ ಸಚಿವಾಲಯ ಇರುತ್ತೆ. ಅದಕ್ಕೊಬ್ಬ ಡೆಡಿಕೇಟೆಡ್ ಮಂತ್ರಿ ಇರ್ತಾರೆ, ಸಾರ್ವಜನಿಕ ಕುಂದುಕೊರತೆಗಳನ್ನು ಕೇಳಿಸಿಕೊಳ್ಳೋದಕ್ಕೆ. ಜನ ಬೆಂಗಳೂರಿಗೆ ವಲಸೆ ಬರೋದನ್ನು ತಡಿಬೇಕು. ಕೆಲವರು ಗ್ಯಾರಂಟಿಗಳ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ, ಇದು ಸರಿ ಹೋಗಬೇಕಲ್ವಾ ಅಂತ ಕೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಕ್ಕಿಂತ ಮುಂಚೆ ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಇದರದೊಂದು ಸ್ಪಷ್ಟ ಸುಳಿವು ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯ ಪರಿಷ್ಕರಣೆ. ಕರ್ನಾಟಕದಲ್ಲಿ ತುರ್ತಾಗಿ ಆಗಬೇಕಾಗಿರುವ ಕೆಲಸ ಯಾವುದಾದ್ರೂ ಇದ್ದರೆ ಅದೇ ಆಗಬೇಕಾಗಿರೋದು, ಇಮ್ಮಿಡಿಯೇಟಾಗಿ ಆಗಬೇಕಾಗಿರುವ ಕೆಲಸ ಅದು. ಈ ಸಾಮಾಜಿಕ ಯೋಜನೆಗಳ ವಿರುದ್ಧ ಯಾರೂ ಇಲ್ಲ, ಕೆಲವರು ಇರಬಹುದು. ನಾನು ಜನರಲ್ ಒಪಿನಿಯನ್ ಹೇಳ್ತಾ ಇರೋದು. ಯಾರಿಗೆ ನಿಜವಾದ ಅವಶ್ಯಕತೆ ಇದೆಯೋ ಅವರಿಗೆ ತಲುಪಬೇಕಿದು. ಅದು ಚುನಾವಣೆಗೆ ಭರವಸೆಗಳನ್ನು ಕೊಡುವ ಭರದಲ್ಲಿ ಕಾಕಾ ಸಾಹೇಬ ನಿನಗೂ ಫ್ರೀ, ನಾನಾ ಪಾಟೀಲ ನಿನಗೂ ಫ್ರೀ, ನೋ, ಅದಲ್ಲ. 1.25 ಲಕ್ಷ ಮಹಿಳೆಯರು ಮೃತಪಟ್ಟಿದ್ದಾರೆ, ಅವರ ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇದೆಯಂತೆ. ನಿಲ್ಬೇಕಲ್ವ ಅದು? ಪ್ರತಿ ತಿಂಗಳು 106 ಕೋಟಿ ದುಡ್ಡು ಉಳಿಯತ್ರಿ ಅದರಲ್ಲಿ, 106 ಕೋಟಿ. ಯಾರು ಈ ತಿಂಗಳಿಗೆ 2,000 ರೂಪಾಯಿ ದುಡ್ಡು ತೆಗೆದುಕೊಳ್ಳೋದಕ್ಕೆ ಅರ್ಹರಲ್ಲವೋ ಅವರ ಖಾತೆಗಳಿಗೆ ಹೋಗ್ತಾ ಇದೆ. ಅರ್ಹರಲ್ಲ ಇನ್ ದ ಸೆನ್ಸ್ ಅವರು ಆರ್ಥಿಕವಾಗಿ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾರೆ. ಅವ್ರಿಗೆ 2,000 ದೊಡ್ಡ ಮೊತ್ತ ಅಲ್ಲ, ಅವ್ರಿಗೆ ಯಾಕೆ ಹೋಗ್ಬೇಕು ದುಡ್ಡು? ಅದರಲ್ಲಿ ತಿಂಗಳಿಗೆ 100 ಕೋಟಿ ಉಳಿದ್ರು ಯಾವುದೋ 4 ರಸ್ತೆ ಆಗ್ತಾವ್ರಿ ಬೆಂಗಳೂರಿನಲ್ಲಿ, ಅಥವಾ ಹಳ್ಳಿಗಳಲ್ಲಿ 10-12 ರಸ್ತೆ ಆಗ್ತಾವೆ, ಅದರಲ್ಲಿ ಚರಂಡಿಗಳಾಗ್ತವೆ, ಶಾಲೆ ಕಟ್ಟಡಗಳಾಗ್ತವೆ, ಅಂಗನವಾಡಿ ಕಟ್ಟಡಗಳಾಗ್ತವೆ. ಅದನ್ನು ಮಾಡುವ ಹಿಂಟನ್ನು ಉಪಮುಖ್ಯಮಂತ್ರಿಯಾಗಿದ್ದಾಗಲೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು. ಮುಖ್ಯಮಂತ್ರಿಯಾಗಿ ನಡೆಸಿದ ಮೊದಲ ಸಭೆಯಲ್ಲೂ ಅದನ್ನು ಮಾತಾಡಿದ್ದಾರೆ. ಆ ಪ್ರಕ್ರಿಯೆಯನ್ನೇನಾದರೂ ಆರಂಭಿಸಿದರೆ ಅದು ಚೆನ್ನಾಗಿ ನಡೆಯೋದಕ್ಕೆ ಜನ ಸಹಕಾರ ಕೊಡಬೇಕಾಗತ್ತೆ. ಗಿವ್ ಇಟ್ ಅಪ್ ಅನ್ನುವ ಮಾದರಿಯಲ್ಲಿ ನಮಗೆ ಬೇಡಪ್ಪ ಗ್ಯಾರಂಟಿ ಅಂತ ಒಂದಷ್ಟು ಜನ ಮುಂದೆ ಬಂದು ಹೇಳಿದ್ರೆ ಅವರು ಮಾದರಿ ಆಗ್ತಾರೆ. ದೇ ವಿಲ್ ಬಿ ರೋಲ್ ಮಾಡೆಲ್ಸ್.
ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ ಮೀಟಿಂಗ್ನಲ್ಲಿ. ನಮ್ಮ ಸರ್ಕಾರ ಯಾವುದೇ ಜಾತಿ ಧರ್ಮ ಇನ್ಫ್ಲೂಯೆನ್ಸು ಕೂಡ ಮಣಿಯೋದಿಲ್ಲ. ಪಾಸಿಟಿವ್ ಅಪ್ರೋಚ್ ಯಾವಾಗಲೂ ಕೂಡ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. 15 ದಿನದಲ್ಲಿ ನಿಮ್ಮೆಲ್ಲ ಇಲಾಖೆಯಲ್ಲೂ ಕೂಡ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಡಿಪಾರ್ಟ್ಮೆಂಟವರು ಸಿದ್ಧಪಡಿಸಬೇಕು ಅಂತೇಳಿ ತಿಳಿಸಿದ್ದೇನೆ. ನನಗೆ ಹಿಸ್ಟ್ರಿ ರೀಡ್ ಮಾಡೋಕ್ಕಾಗಲಿ, ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡಬೇಕು. ಏನಾದರೂ ಸಾಕ್ಷಿಗುಡ್ಡೆಗಳನ್ನು ಬಿಟ್ಟು ಹೋಗಬೇಕು. ಯಾವಾಗ ನಮಗೆಲ್ಲೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಯಾವ ಒತ್ತಡಕ್ಕೂ ಕೂಡ ಮಣಿಬಾರದು. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರೋಂಥ ಮತದಾನದ ಹಕ್ಕನ್ನು ಯಾರೂ ಕೂಡ ಕಳ್ಕೋಬಾರದು. ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಟಿ CM. ಅವರ ಏನು BLAಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಮನ್ನು ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನು ಇಟ್ಟು ಅವರು ವಾಪಸ್ಸು ಕೊಡಬೇಕು. ಒಂದು ಹೊಸ ಸಾರ್ವಜನಿಕರ ಕುಂದು ಕೊರತೆಗಳ ಒಂದು ಸಪ್ರೇಟ್ ಸೆಕ್ರೆಟರಿಯೇಟ್ ಅದನ್ನು ರಚನೆ ಮಾಡಿ ಇಲ್ಲಿ ಬೆಂಗಳೂರಿಗೆ ಬರೋಂಥ ಯಾವುದೇ ಊರಿನಲ್ಲಿ ಯಾವುದೇ ಹೋರಾಟ ಮಾಡ್ತಿದ್ದಂಥವ್ರು ಅಂಥವ್ರನ್ನೆಲ್ಲ ಕೂಡ ಅವರ ಅರ್ಜಿ, ಅವರ ಭಾವನೆಗಳು, ಅವರ ವಿಚಾರಧಾರೆಗಳು, ಸಮಸ್ಯೆಗಳು ಅವೆಲ್ಲ ಕೇಳಲಿಕ್ಕೆ ಒಬ್ಬ ಸಪ್ರೇಟ್ ಮಂತ್ರಿನೇ ನೇಮಕ ಮಾಡ್ತೇವೆ. ಸಪ್ರೇಟ್ ಸೆಕ್ರೆಟರಿಯೇಟೇ ನಿರ್ಮಾಣ ಮಾಡ್ತೇವೆ. ಏನಾಗಿದೆ, ಈ ಫೋನ್ ನಂಬರು ಡೀಟೇಲು ಕೆಲವರೆಲ್ಲ ಕಮರ್ಷಿಯಲ್ ಮಾಡಿಕೊಂಡು ರೆಸಿಡೆಂಟ್ ತೊಗೊಂಡು ಕಮರ್ಷಿಯಲ್ ಮಾಡ್ತಾವ್ರೆ, ಅಂಗಡಿಗಳು ಅವು ಇವೆಲ್ಲ. ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ. ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೋ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರು ತೊಗೋತಾ ಇದ್ದಾರೆ ಅಂತ ಅವ್ರು ನಮಗೆ ಡೀಟೇಲ್ ಬೇಕಲ್ಲ, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅವ್ರಿಗೂ ಭಯ ಇರಬೇಕಲ್ಲ. ಪ್ರತಿ ತಾಲೂಕಲ್ಲೂ ಒಂದು ಸಪ್ರೇಟ್ ಸ್ಕ್ವಾಡ್, ಈ ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ ಮಾಡಿ ಪ್ರತಿ ತಾಲೂಕಿನಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡೋಂಥದ್ದು. ಜಾಗೃತಿಯಿಂದ ಅವ್ರ ಬಗ್ಗೆ ನೀವು ಒಂದು ಸ್ಪೆಷಲ್ ಒಂದು ಫೋರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.